ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅರಸನ ಅರಮನೆಗೆ ಕಾರ್ಮೋಡ ಕವಿದಿತು, ಜಗತ್ತೇ ತಿರುಗಿ ನೋಡುವಂತಹ ಆಘಾತ ಭಾರತಕ್ಕೆ ಬಂದೀತು. ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ. ಹಾಸನದಲ್ಲಿ ಮತ್ತೊಂದು ಗಂಡಾಂತರ ಭವಿಷ್ಯ. ಕೋಡಿಮಠದಿಂದ ಸ್ಫೋಟವಾಯಿತು ಮತ್ತೊಂದು ಭಯಾನಕ ಭವಿಷ್ಯ. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ರಾಜಕೀಯ ಬಿರುಗಾಳಿ ಏಳಲಿದೆ. ಹಾಗಾದ್ರೆ ಸಿದ್ದು ಡಿಕೆಶಿ ನಡುವೆ ವಾಕ್ಸಮರ ಮುಂದುವರಿಯುತ್ತಾ ಮುಂದಿನ ಸಿಎಂ ಯಾರಾಗ್ತಾರೆ? ಇದ್ರ ಬಗ್ಗೆಯೂ ಕೂಡ ಭವಿಷ್ಯವಾಣಿಯಲ್ಲಿ ಹೇಳಲಾಗಿದೆ. ಹಾಗಾದ್ರೆ ಬನ್ನಿ, ಭವಿಷ್ಯವಾಣಿ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ. ನೀವೇನಾದ್ರೂ ಕೋಡಿಶ್ರೀಗಳ ಭವಿಷ್ಯವಾಣಿಯನ್ನ ನಂಬೋರಾಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಅರಸನ ಅರಮನೆಗೆ ಕಾರಮೋಡ ಎಂಬ ಭವಿಷ್ಯ ಹೇಳೋ ಮೂಲಕ ದೇಶದ ನಾಯಕ ಸ್ಥಾನದಲ್ಲಿರುವವರಿಗೆ ಅಶುಭ ಆಗುವ ಲಕ್ಷಣ ಇದೆಯಂತ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಅಲ್ಲದೆ ದೇಶಕ್ಕೆ ಮುಂದಿನ ದಿನಗಳು ಹೇಗಿರಲಿವೆ, ಜಾಗತಿಕ ಯುದ್ಧದ ಪರಿಸ್ಥಿತಿ ಕಥೆಯೇನು ಅನ್ನೋ ಬಗ್ಗೆಯೂ ಕೂಡ ಡಾಕ್ಟರ್ ಶಿವಾನಂದ ಶಿವಯೋಗಿ ಸ್ವಾಮೀಜಿಯವರು ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಅರಸನ ಅರಮನೆಗೆ ಕಾರಮೋಡ ಕವಿದಿತು ಅನ್ನೋ ಸ್ಫೋಟಕ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ ಕೋಡಿಮಠದ ಶ್ರೀಗಳು. ಇದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರವೂ ಆಗಬಹುದು ಅನ್ನೋ ಎರಡನ್ನೂ ಸೇರಿಸಿ ಹೇಳಿದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಈ ಮೂಲಕ ದೇಶದ ನಾಯಕನ ಸ್ಥಾನದಲ್ಲಿರುವವರಿಗೆ ಆಪತ್ತು ಕಾದಿದೆ ಎಂಬರ್ಥದಲ್ಲಿ ಹೇಳಿರುವ ಶ್ರೀಗಳು ಮೋದಿಯವರಿಗೆ ಕಾಡಲಿದೆಯಾ ಆ ಒಂದು ಆಪತ್ತು ಅನ್ನೋ ಸಂಚಲನ ಸೃಷ್ಟಿ ಮಾಡಿದೆ. ಮೈಸೂರಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಭವಿಷ್ಯವಾಣಿಗಳಿಗೆ ಹೆಸರುವಾಸಿಯಾದ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಸ್ವಾಮೀಜಿಗಳು ಅರಸನ ಅರಮನೆಗೆ ಕಾರಮೋಡ ಕವಿದಿತು, ಆದರೆ ಅದಕ್ಕೆ ಪರಿಹಾರ ಮಾಡಿಕೊಂಡ್ರೆ ಸರಿಯಾದೀತು ಎಂಬ ಪರಿಹಾರದ ಮಾರ್ಗೋಪಾಯದ ಸಾಧ್ಯತೆಗಳನ್ನು ಕೂಡ ತಿಳಿಸಿದ್ದಾರೆ. ಭಾರತದಲ್ಲಿ ದೊಡ್ಡ ಆಘಾತ ಆಗುವ ಲಕ್ಷಣಗಳು ಇದೆ. ವಿಶ್ವವೇ ತಿರುಗಿ ನೋಡುವಂತಹ ಆಘಾತ ಆಗಲಿದೆ ಅಂತ ಹೇಳಿದ್ದಾರೆ. ಸಂಕ್ರಾಂತಿ ಮೇಲೆ ಒಂದು ಭವಿಷ್ಯ, ಯುಗಾದಿಯ ಮೇಲೆ ಇನ್ನೊಂದು ಭವಿಷ್ಯ ನಿರ್ಧಾರ ಆಗಲಿದೆ. ಯುಗಾದಿ ನಂತರ ಮಳೆ ಬೆಳೆ ಬಗ್ಗೆ ನಿರ್ಧಾರ ಆಗತ್ತೆ. ಸಂಕ್ರಾಂತಿಯಲ್ಲಿ ರಾಜ್ಯಕ್ಕೆ ಮತ್ತು ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಇಂತಹ ವ್ಯವಹಾರಗಳಿಗೆ ವಿಷಯಗಳು ಬರುತ್ತೆ. ಹೀಗಾಗಿ ಸಂಕ್ರಾಂತಿಯವರೆಗೆ ಏನೂ ತೊಂದರೆ ಇಲ್ಲ, ಸಂಕ್ರಾಂತಿ ಫಲವನ್ನ ನೋಡಿ ಹೇಳಬೇಕಾಗತ್ತೆ ಅಂತ ಹೇಳಿದ್ದಾರೆ. ಅಲ್ಲಿವರೆಗೆ ಏನೂ ತೊಂದರೆ ಇಲ್ಲ ಅಂತಲೂ ಕೂಡ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಇನ್ನು ಯುದ್ಧದ ಪರಿಸ್ಥಿತಿಗಳು ಜಾಗತಿಕವಾಗಿ ಇನ್ನೂ ಮುಂದುವರಿಯುವ ಸಾಧ್ಯತೆ ಇದೆ. ಕದನ ವಿರಾಮಗಳೂ ಆಗಿದ್ರು ಮನಸ್ಸು ನಿಲ್ಲಬೇಕಲ್ವಾ? ಮನಸ್ಸು ಕಟ್ಟುವ ಕೆಲಸ ಆದ್ರೆ ಯುದ್ಧ ನಿಲ್ಲತ್ತೆ ಎಂದಿದ್ದಾರೆ. ಅತೃಪ್ತ ಮನಸ್ಸುಗಳು ನಿಲ್ಲುವುದಿಲ್ಲ. ಅಮೆರಿಕದವರು ಗಾಳಿ ನೀರಿಂದ ಏನು ಆಗಬಾರದೆಂದು ಪೆಂಟಗನ್ ನಗರವನ್ನ ಕಟ್ಟಿದ್ರು. ಆದರೆ ಬಿನ್ ಲಾಡೆನ್ನ ಮನಸ್ಸು ತಡಿಬೇಕಾಗಿತ್ತಲ್ವಾ? ಮನಸ್ಸು ಕಟ್ಟುವ ಕೆಲಸ ಆದ್ರೆ ಯುದ್ಧ ನಿಲ್ಲತ್ತೆ ಅಂತ ಹೇಳಿದ್ದಾರೆ. ಇನ್ನು ಸೂಳೆಯ ಮಗನುಟ್ಟಿ ಆಳುವನು ಮಣಿಪುರವ. ಹೌದು, ಯುದ್ಧವಿಲ್ಲದೆ ಮಡಿಗೆ ಪುರವೆಲ್ಲ ಕೂಳಾದೀತು. ಇದರ ಅರ್ಥ ಏನು ಅಂದ್ರೆ ಕೊರೋನಾ ಇನ್ನೊಂದು ರೂಪ ತಾಳಲಿದೆ. ಕೆಲವು ದೇಶಗಳು ಮುಳುಗಲಿವೆ, ಕೆಲವು ದೇಶಗಳು ಏಳಲಿವೆ. ವಾಯುಪ್ರಳಯ ಭೂಪ್ರಳಯವಾಗತ್ತೆ ಅಂತ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಜೊತೆಗೆ ಅರಸನ ಅರಮನೆ ಮೇಲೆ ಕಾರಮೋಡ ಕವಿದಿತು ಅನ್ನೋ ಭವಿಷ್ಯವಾಣಿ ಈಗ ಆಶ್ಚರ್ಯಚಕಿತರನ್ನಾಗಿ ಮಾಡಿಸಿದೆ. ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಕಾರ್ಮೋಡ ಕವಿಯುವ ಸಾಧ್ಯತೆ ಇದೆಯಂತ ಕೋಡಿಶ್ರೀಗಳು ಹೇಳಿದ್ದಾರೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರ ರಿಟೈರ್ಮೆಂಟ್ ಅಂದ್ರೆ 75 ವರ್ಷ ತುಂಬುವ ಸನಿಹ ಬರ್ತಾ ಇದ್ದಾರೆ. 75 ವರ್ಷ ತುಂಬ್ತಾ ಇದ್ದಂತೆ ಬಿಜೆಪಿಯಲ್ಲಿ ಮತ್ತು RSS ಸಂಘದಲ್ಲಿ ಒಂದು ರೂಲ್ಸ್ ಇದೆ. ಆ ರೂಲ್ಸ್ ಏನಂತಂದ್ರೆ 75 ವರ್ಷ ಆಗ್ತಾ ಇದ್ದಂತೆ ಪ್ರಧಾನಿ ಹುದ್ದೆ ಆಗಿರಬಹುದು ಅಥವಾ ಮುಖ್ಯಮಂತ್ರಿ ಹುದ್ದೆ ಆಗಿರಬಹುದು, ಅವೆಲ್ಲವನ್ನ ತ್ಯಜಿಸಿ ಯಾವುದೋ ಚಿಕ್ಕ ಪುಟ್ಟ ಅಧ್ಯಕ್ಷ ಸ್ಥಾನವನ್ನ ಕೊಡುವ ನಿಯಮವನ್ನ ಇದೇ ಬಿಜೆಪಿ ಮತ್ತು RSS ಮಾಡಿಕೊಂಡಿದೆ. ಆದ್ರೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೆಪ್ಟೆಂಬರ್ ಹೊತ್ತಿಗೆ 75 ವರ್ಷ ತುಂಬುತ್ತಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಸ್ಥಾನವನ್ನ ಬಿಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಆಗ ದೇಶದಲ್ಲಿ ಮತ್ತೊಬ್ಬ ಹೊಸ ಪ್ರಧಾನಿ ಹುಟ್ಟಿಕೊಳ್ತಾರೆ. ಆ ಪ್ರಧಾನಿ ಯಾರಾಗ್ತಾರೆ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾಗಿದೆ. ಇದೇ ಕೋಡಿಶ್ರೀಗಳು ಒಂದು ಭವಿಷ್ಯವಾಣಿಯನ್ನ ನುಡಿತಾರೆ. ಮುಂದಿನ ದಿನಗಳಲ್ಲಿ ಒಬ್ಬ ಸನ್ಯಾಸಿ ದೇಶವನ್ನ ಆಳತಾನೆ ಅನ್ನುವಂತಹ ಭವಿಷ್ಯವಾಣಿಯನ್ನ ನುಡಿದಿದ್ರು. ಆ ಭವಿಷ್ಯವಾಣಿ ಈಗ ನಿಜವಾಗುತ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಮುಂದಿನ ಪ್ರಧಾನಿ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ 75 ವರ್ಷಗಳಾದ ನಂತರ ತಮ್ಮ ಪ್ರಧಾನಿ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟ ನಂತರ ಆ ಪ್ರಧಾನಿ ಹುದ್ದೆಯನ್ನ ಇದೇ ಯೋಗಿ ಆದಿತ್ಯನಾಥ್ ಅವರು ವಹಿಸಿಕೊಳ್ತಾರಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ.
140 ಕೋಟಿ ಭಾರತೀಯರ ಒಂದೇ ಒಂದು ಆಸೆ, ಒಬ್ಬ ಸನ್ಯಾಸಿ ಈ ದೇಶವನ್ನ ಆಳಿದ್ರೆ ಮುಂದಿನ 40 ವರ್ಷಗಳ ಕಾಲ ಅದೇ ಸನ್ಯಾಸಿ ಇಡೀ ದೇಶವನ್ನ ಆಳ್ತಾನೆ, ಹಿಂದೂ ಧರ್ಮವನ್ನ ಸಂಸ್ಥಾಪನೆ ಮಾಡ್ತಾನೆ. ಇಡೀ ಹಿಂದೂ ಧರ್ಮ ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ, ಅಕ್ಕಪಕ್ಕದ ರಾಷ್ಟ್ರದವರೂ ಕೂಡ ಭಾರತಕ್ಕೆ ಸೇರಿಕೊಳ್ತಾರೆ. ಇಡೀ ವಿಶ್ವ ಹಿಂದೂ ಧರ್ಮವಾಗತ್ತೆ, ಇಡೀ ವಿಶ್ವ ಹಿಂದೂ ಧರ್ಮವಾಗಿ ಸಂಸ್ಥಾಪನೆಯಾಗತ್ತೆ ಅನ್ನೋದರ ಮೂಲಕ ಭವಿಷ್ಯವಾಣಿಗಳನ್ನ, ಕಾಲಜ್ಞಾನಗಳನ್ನ ಅನೇಕ ಜನರು ಬರೆದಿಟ್ಟಿದ್ರು. ಆ ಒಂದು ಘಳಿಗೆ ಈಗ ಸಮೀಪಿಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡೋದಕ್ಕೆ ಶುರುವಾಗಿದೆ. ಅರಸನ ಅರಮನೆಗೆ ಕಾರಮೋಡ ಕವಿದಿತು, ಆದರೆ ಅದಕ್ಕೆ ಪರಿಹಾರ ಮಾಡಿಕೊಂಡ್ರೆ ಸರಿಯಾದೀತು ಎಂಬ ಪರಿಹಾರದ ಮಾರ್ಗೋಪಾಯದ ಸಾಧ್ಯತೆಗಳನ್ನು ಕೂಡ ತಿಳಿಸಿದ್ದಾರೆ. ಭಾರತದಲ್ಲಿ ದೊಡ್ಡ ಆಘಾತ ಆಗುವ ಲಕ್ಷಣಗಳು ಇದೆ, ವಿಶ್ವವೇ ತಿರುಗಿ ನೋಡುವಂತಹ ಆಘಾತ ಆಗಲಿದೆ ಅಂತ ಹೇಳಿದ್ದಾರೆ. ಇನ್ನು ಕರ್ನಾಟಕದ ರಾಜಕಾರಣದ ಕಡೆ ಬರ್ತಾ ಹೋಗೋದಾದ್ರೆ, ಕರ್ನಾಟಕದ ರಾಜಕೀಯದ ಬಗ್ಗೆಯೂ ಕೂಡ ಭವಿಷ್ಯವಾಣಿಯನ್ನ ನುಡಿದಿದ್ರು. ಹಾಲು ಕೆಟ್ಟೀತು ಆದರೆ ಹಾಲು ಮತ ಕೆಡದು ಅನ್ನುವಂತಹ ಹೇಳಿಕೆ ಕೊಡೋದ್ರ ಮೂಲಕ ಹಾಲು ಮತದ ಬಗ್ಗೆ ಕೋಡಿಶ್ರೀಗಳು ಸ್ಪಷ್ಟವಾಗಿ ಭವಿಷ್ಯವಾಣಿಯನ್ನು ನುಡಿದಿದ್ರು. ಹಾಲು ಮತದವರು ಅಂತಂದ್ರೆ ಈಗ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ. ಜೊತೆಗೆ ಈ ಅಧಿಕಾರ ಅವರಿಂದ ಕಿತ್ತುಕೊಳ್ಳೋದು ಅಷ್ಟೊಂದು ಸುಲಭದ ಮಾತಲ್ಲ. ಅವರಾಗಿ ಅವರೇ ಕೊಟ್ರೆ ಅಧಿಕಾರ ಬದಲಾವಣೆಯಾಗತ್ತೆ. ಆದರೆ ಅವರು ಕೊಡಲಿಲ್ಲ ಅಂತಂದ್ರೆ ಯಾರೇ ಎಷ್ಟೇ ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಸಿಎಂ ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸುವುದು ಅಷ್ಟೊಂದು ಸುಲಭದ ಮಾತಲ್ಲ ಅಂತ ಇದೇ ಶ್ರೀಗಳು ಹೇಳಿದ್ದಾರೆ. ಹಾಗಾದ್ರೆ ಡಿಕೆಶಿ ಕತೆ ಏನು? ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಪ್ರಿಯಾಂಕಾ ಗಾಂಧಿ ಜೊತೆಗೆ ರಾಹುಲ್ ಗಾಂಧಿ ಹಾಗೆಯೇ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗ್ತಾನೆ ಇದ್ದಾರೆ. ಹೈಕಮಾಂಡ್ ವತಿಯಿಂದ ಹೈಕಮಾಂಡ್ಗೆ ಒತ್ತಡವನ್ನ ಹೇರಿ ಸಿದ್ದರಾಮಯ್ಯನವರ ಕೆಳಗಿಳಿಸಬೇಕು ಅಂತ ಎನ್ನೆಲ್ಲದ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಆ ಮಾತು, ಆ ಪ್ರಯತ್ನ ವಿಫಲವಾಗ್ತಾ ಇದೆ. ಕಾರಣ ಡಿಕೆ ಶಿವಕುಮಾರ್ ಅವರಿಗೆ ಈವರೆಗೆ ಅಂದರೆ ಮುಂದಿನ 3-4 ವರ್ಷಗಳವರೆಗೆ ಸಿಎಂ ಆಗುವಂತಹ ಯಾವುದೇ ಲಕ್ಷಣಗಳು ಗೋಚರಿಸ್ತಾ ಇಲ್ಲ. ಇದು ಜ್ಯೋತಿಷ್ಯದ ಪ್ರಕಾರವೂ ಕೂಡ ಹೇಳಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಕಾಲಜ್ಞಾನಿಗಳು ಭವಿಷ್ಯವಾಣಿಯನ್ನು ಕೂಡ ನುಡಿದಿದ್ದಾರೆ. ಅದೇ ರೀತಿ ಕೋಡಿಶ್ರೀಗಳು ಕೂಡ ಹೇಳಿದ್ದಾರೆ, ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸುವುದಕ್ಕೆ ಸಾಧ್ಯವಿಲ್ಲ. ಈಗಲೂ ಕೂಡ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ, 5 ವರ್ಷ ಸಿಎಂ ನಾನೇ ಆಗಿರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅರಸನ ಅರಮನೆಗೆ ಕಾರಮೋಡ ಕವಿದಿತು, ಆದರೆ ಅದಕ್ಕೆ ಪರಿಹಾರ ಮಾಡಿಕೊಂಡ್ರೆ ಸರಿಯಾದೀತು ಎಂಬ ಪರಿಹಾರದ ಮಾರ್ಗೋಪಾಯದ ಸಾಧ್ಯತೆಗಳನ್ನು ಕೂಡ ತಿಳಿಸಿದ್ದಾರೆ. ಭಾರತದಲ್ಲಿ ದೊಡ್ಡ ಆಘಾತ ಆಗುವ ಲಕ್ಷಣಗಳು ಇದೆ, ವಿಶ್ವವೇ ತಿರುಗಿ ನೋಡುವಂತಹ ಆಘಾತ ಆಗಲಿದೆ ಅಂತ ಹೇಳಿದ್ದಾರೆ. ಇಂತಹ ಇಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ತಮ್ಮ ಪ್ರಯತ್ನಗಳಿಗೆ ವಿಫಲವಾಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅದು ಹೇಗೆ ಒತ್ತಡ ಹೇರ್ತಾರೆ ಕಾದು ನೋಡಬೇಕಾಗಿದೆ. ಆದರೆ ಶ್ರೀಗಳು ನುಡಿದಂತಹ ಭವಿಷ್ಯವಾಣಿಗಳು ನಿಜವಾಗ್ತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ಅಂದರೆ ಸಂಕ್ರಾಂತಿಯ ನಂತರ ಭಾರೀ ಪ್ರವಾಹ, ಜಲಪ್ರಳಯ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಭೂಮಿ ಕುಪ್ಪಳಿಸಿತು ಮಕ್ಕಳರಿಯ ಅಂದರೆ ಭೂಮಿ ಕುಪ್ಪಳಿಸತ್ತೆ, ಭೂಕಂಪ ಸಂಭವಿಸತ್ತೆ ಅನ್ನುವಂತಹ ಭವಿಷ್ಯವಾಣಿಯನ್ನ ಇದೇ ಶ್ರೀಗಳು ನುಡಿದಿದ್ದಾರೆ. ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಕೂಡ ನಿಜವಾದರೆ ಭಾರತಕ್ಕೆ, ವಿಶ್ವಕ್ಕೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಹೇಗನಿಸ್ತು ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಸನಾತನ, ಜೈ ವಾಸುದೇವ.